ಭಗವದ್ಗೀತೆಯ 22ನೇ ತರಗತಿಗೆ ನಿಮಗೆಲ್ಲ ಸ್ವಾಗತವನ್ನ ಕೋರ್ತಾ, ಯೋಗದ ನಾವು ಮೂಲಭೂತ ವಿಜ್ಞಾನದ ಕೆಲವು ಮೂಲಭೂತ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ವಿ. ಅಂದ್ರೆ ಆ ಮೂಲಭೂತ ಅಂಶಗಳನ್ನ ಅರಿಬೇಕು ನಾವು ಮುಂದುವರಿಯೋಕ್ಕಿಂತ ಮುಂಚೆ. ಸೊ ಅದರಲ್ಲಿ ಭೌತಿಕ ದೇಹವನ್ನ ಆಸ್ಟ್ರಲ್ ಶಕ್ತಿಗಳಿಂದ ನೇರವಾಗಿ ರಚಿಸಲಾಗ್ತದೆ ಮತ್ತು ಉಳಿಸಿಕೊಳ್ಳಲಾಗ್ತದೆ. ಆಸ್ಟ್ರಲ್ ಅಂದ್ರೆ ಕೆಲವರು ಸೂಕ್ಷ್ಮ ಅಂಶಗಳು, ಸೂಕ್ಷ್ಮ ಶರೀರ, ಸೂಕ್ಷ್ಮ ಮನಸ್ಸು ಅಂತ ತಗೊಂಡಿದ್ದಾರೆ. ಸೊ ಹಿಂದಿ ಪುಸ್ತಕದಲ್ಲಿ ಸೂಕ್ಷ್ಮ ಅಂತ ತಗೊಂಡಿದ್ದಾರೆ. ಸೊ ಸೂಕ್ಷ್ಮ ದೇಹದ ಸೃಜನಶೀಲ ಜೀವಶಕ್ತಿಯು ಬೆನ್ನುಮೂಳೆ ಮತ್ತು ಮೆದುಳಿನಲ್ಲಿ ಇರುವ 7 ಸೂಕ್ಷ್ಮ ಕೇಂದ್ರಗಳ ಮೂಲಕ ಭೌತಿಕ ದೇಹಕ್ಕೆ ಇಳಿತದೆ ಅಂತ ನೋಡ್ತೀವಿ. ಈ ಸೂಕ್ಷ್ಮ ನರಮಂಡಲ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ, ಸುಷುಮ್ನ, ಸೊ 3 ರೀತಿಯ ಸುಷುಮ್ನಗಳು ಇರುತ್ತೆ ಅಂತ ಗುರೂಜಿ ಅವರು ಹೇಳ್ತಾರೆ. ಸುಷುಮ್ನದಲ್ಲಿ ವಜ್ರ ಎಂದು ಕರೆಯಲ್ಪಡುವ 2ನೇ ಸೂಕ್ಷ್ಮ ಬೆನ್ನುಮೂಳೆ ಇದೆ. ಸುಷುಮ್ನದಲ್ಲಿ ವಜ್ರ ಎಂದು ಕರೆಯಲ್ಪಡುವ 2ನೇ ಸೂಕ್ಷ್ಮ ಬೆನ್ನುಮೂಳೆ ಇದೆ. ಇದು ಸೂಕ್ಷ್ಮ ದೇಹದ ವಿಸ್ತೀರ್ಣ, ಸಂಕೋಚನ ಮತ್ತು ಚಲನೆಯ ಎಲ್ಲ ಚಟುವಟಿಕೆಗಳ ಶಕ್ತಿಗಳನ್ನ ಒದಗಿಸ್ತದೆ. ವಜ್ರವು ಸ್ವಾಧಿಷ್ಠಾನ ಚಕ್ರ ಅಥವಾ ಪವಿತ್ರ ಕೇಂದ್ರದಿಂದ ಮೇಲಕ್ಕೆ ವಿಸ್ತರಿಸ್ತದೆ. ಸ್ವಾಧಿಷ್ಠಾನ ಚಕ್ರ ಅಥವಾ ಅದನ್ನ ಪವಿತ್ರ ಕೇಂದ್ರ ಅಂತಾನು ಕರೀತಾರೆ. ಅಲ್ಲಿಂದ ಮೇಲಕ್ಕೆ ವಿಸ್ತರಿಸ್ತದೆ. ವಜ್ರದೊಳಗೆ ಚಿತ್ರ ಎನ್ನುವ ಸೂಕ್ಷ್ಮ ಬೆನ್ನುಮೂಳೆ ಇದೆ. ಸೂಕ್ಷ್ಮ ಬೆನ್ನುಮೂಳೆ ಅಡಗಿದೆ. ಈ ರೀತಿ ಇದು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ, ಅಂದ್ರೆ ಪ್ರಜ್ಞೆಗೆ ಸಂಬಂಧಿಸಿದ್ದನ್ನ ನಿಯಂತ್ರಿಸ್ತದೆ. ಸೊ ಒಟ್ಟಿಗೆ ಈ ರೀತಿ 3 ಸೂಕ್ಷ್ಮ ಸ್ಪೈನ್ ಗಳ ಚಟುವಟಿಕೆಗಳನ್ನ ನಾವು ಬೆನ್ನುಮೂಳೆಯಲ್ಲಿ ಇರುತ್ತೆ ಅಂತ. ಸೊ ಇದು ಯಾವ ಒಂದು ಯೋಗದ ಪುಸ್ತಕಗಳಲ್ಲಿ ಈ ವರ್ಣನೆ ಅಲ್ಲ, ಗುರೂಜಿಯವರು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಇದು ಅತ್ಯಂತ ನಿಗೂಢವಾದ ರಹಸ್ಯವಾದಂತ ವಿಷಯ. ಸೊ 3 ಸುಷುಮ್ನಾದಲ್ಲಿ ಸಾಮಾನ್ಯ ಸುಷುಮ್ನಾದವ್ರಿಗೆ ಗೊತ್ತಿರುತ್ತೆ ಎಲ್ಲರಿಗೂ. ಆದ್ರೆ ಸುಷುಮ್ನಾದ ಒಳಗಡೆ ವಜ್ರ ಅಂತ ಕರೆಯುವಂತ 2ನೇ ಸೂಕ್ಷ್ಮ ಬೆನ್ನುಮೂಳೆ ಇದೆ. ವಜ್ರದ ಒಳಗೆ ಮತ್ತೊಂದು ಸೂಕ್ಷ್ಮವಾದ ಬೆನ್ನುಮೂಳೆ ಇದೆ, ಅದನ್ನ ಚಿತ್ರ ಅಂತ ಕರೀತಾರೆ. ಒಟ್ಟು ಹೀಗೆ 3 ರೀತಿಯ ಸೂಕ್ಷ್ಮವಾದಂತ ಬೆನ್ನುಮೂಳೆಗಳು ಸುಷುಮ್ನದಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ಕೊಬೇಕು. ಭೌತಿಕ ದೇಹವು ಪ್ರಧಾನವಾಗಿ ಮಾಂಸದಿಂದ ಮತ್ತೆ ಸೂಕ್ಷ್ಮ ದೇಹವು ಪ್ರಾಣ, ಬುದ್ಧಿವಂತ ಬೆಳಕು ಅಥವಾ ಜೀವಧಾತುಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ನಾವೆಲ್ಲ ನೋಡಿದ್ವಿ. ಕಾರಣ ದೇಹ ನಿರ್ದಿಷ್ಟವಾಗಿ ಪ್ರಜ್ಞೆ ಕಲ್ಪನೆಗಳಿಂದ ಮಾಡಿದೆ. ಇದನ್ನ ನಾನು ಥಾಟ್ ಟ್ರಾನ್ಗಳು ಅಂತ ಹೇಳ್ತಾರೆ. ಅಂದ್ರೆ ವಿಚಾರಣಾ ಅಣುಗಳು ಎಂದು ಕರೆದಿದ್ದೇನೆ. ಥಾಟ್ ಟ್ರಾನ್ಗಳು ಅಂದ್ರೆ ವಿಚಾರಣಾ ಅಣುಗಳು ಅಂತ ಕರೆದಿದ್ದೇನೆ ಅಂತ ಗುರೂಜಿ ಅವರು ಹೇಳ್ತಾ ಇದ್ದಾರೆ. ಸೂಕ್ಷ್ಮ ಮತ್ತು ಭೌತಿಕ ದೇಹಗಳ ಹಿಂದೆ ಕಾರಣ ದೇಹದ ಶಕ್ತಿಗಳ ಉಪಸ್ಥಿತಿಯು ಅವುಗಳ ಅಸ್ತಿತ್ವವನ್ನು ಉಂಟು ಮಾಡುತ್ತದೆ ಮತ್ತು ಉಳಿಸಿಕೊಳ್ಳುತ್ತದೆ ಮತ್ತು ಮನುಷ್ಯನನ್ನು ಪ್ರಜ್ಞಾಪೂರ್ವಕ ಸಂವೇದನಾಶೀಲ ಜೀವಿಯನ್ನಾಗಿ ಮಾಡುತ್ತದೆ. ಕಾರಣ ದೇಹವು ಆಧ್ಯಾತ್ಮಿಕತೆಯನ್ನು ಹೊಂದಿದೆ. ಬುದ್ಧಿವಂತಿಕೆಯ ಮೆದುಳು ಮತ್ತು ಬ್ರಹ್ಮನಾಡಿ ಎಂದು ಕರೆಯಲ್ಪಡುವ ಆಧ್ಯಾತ್ಮಿಕ ಬೆನ್ನುಮೂಳೆ. ಈ ತ್ರಿವಳಿ ಬೆನ್ನುಮೂಳೆಯಂತೆ ಬ್ರಹ್ಮನಾಡಿಗೆ ಬೆಳಕಿನ ಹೊದಿಕೆ ಇಲ್ಲ. ಇದು ಬಲವಾದ ಪ್ರಜ್ಞೆಯ ಪ್ರವಾಹದಿಂದ ಮಾಡಲ್ಪಟ್ಟಿದೆ. ಬ್ರಹ್ಮನಾಡಿಯನ್ನು ಸಾಮಾನ್ಯವಾಗಿ ಚಿತ್ರ ಸೂಕ್ಷ್ಮ ಬೆನ್ನುಮೂಳೆಯ ಒಳಗೆ ಅಥವಾ ಅದರ ಒಳಗೆ ಇದೆ ಎಂದು ವಿವರಿಸಲಾಗುತ್ತದೆ. ಅಂದ್ರೆ ಬ್ರಹ್ಮನಾಡಿಗಳು ಇನ್ನೂ ಏನು ನಾವು 3ನೇ ಬೆನ್ನುಮೂಳೆ ಹೇಳಿದ್ವಲ್ಲ, ಆ 3ನೆಯ ಸೂಕ್ಷ್ಮ ಬೆನ್ನುಮೂಳೆಯ ಒಳಗೆ ಈ ಬ್ರಹ್ಮನಾಡಿಗಳು ಇರ್ತವೆ ಅಂತ ಹೇಳ್ತಾರೆ. ಕಾರಣ ದೇಹದ ಬೆನ್ನುಮೂಳೆ ಅಡಗಿರುವ ಬ್ರಹ್ಮನಾಡಿಯನ್ನು ಒಳಗೆ ಅಥವಾ 3 ಸೂಕ್ಷ್ಮ ಸ್ಪೈನ್ ಗಳಿಂದ ಆವೃತವಾಗಿರುವ ಸಾಪೇಕ್ಷ ಪದಗಳಲ್ಲಿ ಮಾತ್ರ ವಿವರಿಸಬಹುದು. ಅದು ಪ್ರತಿಯಾಗಿ ಭೌತಿಕ ದೇಹದ ಬೆನ್ನುಮೂಳೆಯಿಂದ ಆವೃತವಾಗಿರುತ್ತದೆ. 3 ದೇಹಗಳ ರೂಪಗಳು ಮತ್ತು ಅವುಗಳ ಬೆನ್ನುಮೂಳೆಗಳು ಒಂದರ ಮೇಲೊಂದು ಏರಲಾದ ಸ್ಥೂಲತೆಯ ಮಟ್ಟಕ್ಕೆ ಸಂಬಂಧಿಸಿದವೆ. ಅಂದ್ರೆ ಒಂದ್ರ ಮೇಲೆ ಒಂದು ಅವು ಸ್ಥೂಲವಾಗಿ ಇದಾವೆ ಅಂತ. ಅಂದ್ರೆ ಚಿತ್ರ ಒಳಗಿದೆ, ಅದ್ರ ಮೇಲೆ ವಜ್ರ ಇದೆ, ಅದ್ರ ಮೇಲೆ ಸುಷುಮ್ನ ಇದೆ ಅನ್ನೋ ಇದು ಅರ್ಥ.
ಆತ್ಮದ ಭೌತಿಕ, ಸೂಕ್ಷ್ಮ ಮತ್ತು ಕಾರಣ ಉಪಕರಣಗಳು ವಿವಿಧ ಸ್ಥೂಲ ಮತ್ತು ಸೂಕ್ಷ್ಮ ಶಕ್ತಿಗಳ ನಡುವಿನ ಪರಸ್ಪರ ಕ್ರಿಯೆಯ ಮೂಲಕ ಸಮಗ್ರವಾಗಿ ಅಸ್ತಿತ್ವದಲ್ಲಿದೆ ಮತ್ತು ಕಾರ್ಯನಿರ್ವಹಿಸುತ್ತವೆ. ಸೊ ಕಾರಣ ಸೆರೆಬ್ರೋಸ್ಪೈನಲ್ ವಾಹಿನಿ ಅಥವಾ ಬ್ರಹ್ಮನಾಡಿಯಲ್ಲಿ 7 ಆಧ್ಯಾತ್ಮಿಕ ಪ್ರಜ್ಞೆಯ ಕೇಂದ್ರಗಳಿವೆ. ಸೊ ಅಂದ್ರೆ ಈ ಸೂಕ್ಷ್ಮ ಬ್ರಹ್ಮನಾಡಿ ಅಂದ್ರೆ ಚಿತ್ರದ ಒಳಗೆ ಇರುವ ಬ್ರಹ್ಮನಾಡಿಯಲ್ಲಿ 7 ಆಧ್ಯಾತ್ಮಿಕ ಪ್ರಜ್ಞೆಯ ಕೇಂದ್ರಗಳಿವೆ. ಅವು ಆಸ್ಟ್ರಲ್ ದೇಹದಲ್ಲಿನ ಬೆಳಕು ಮತ್ತು ಶಕ್ತಿಯ ಸೂಕ್ಷ್ಮ ಕೇಂದ್ರಗಳಿಗೆ ಅನುಗುಣವಾಗಿ ಇರುತ್ತದೆ. ಭೌತಿಕ, ಸೂಕ್ಷ್ಮ ಮತ್ತು ಕಾರಣ ದೇಹಗಳನ್ನು ಈ ಕೇಂದ್ರಗಳಲ್ಲಿ ಒಟ್ಟಿಗೆ ಎಣೆಯಲಾಗುತ್ತದೆ. 3 ದೇಹಗಳನ್ನು ಒಟ್ಟಿಗೆ ಕೆಲಸ ಮಾಡಲು ಒಂದುಗೂಡಿಸುತ್ತದೆ. ಸೂಕ್ಷ್ಮ ಜೀವನದಿಂದ ಸಬಲೀಕರಣಗೊಂಡ ಭೌತಿಕ ವಾಹನ ಕಾರಣ ಪ್ರಜ್ಞೆಯು ಅರಿವಿನ, ಯೋಚಿಸುವ, ಇಚ್ಛಿಸುವ ಮತ್ತು ಅನುಭವಿಸುವ ಶಕ್ತಿಯನ್ನು ಒದಗಿಸುತ್ತದೆ. ಈ 3 ಸೂಕ್ಷ್ಮ ಮೂಳೆಗಳು ಇದು ತೋರಿಸ್ತಾ ಇದ್ದಾರೆ, ಇಲ್ಲಿ ಚಿತ್ರ ಹಾಕಿದ್ದಾರೆ, ನೀವು ನೋಡ್ಬೋದು. ಬೆನ್ನು ಮೂಳೆ ಚಿತ್ರ 7 ಹೇಗೆ ಇರುತ್ತೆ. ಸೊ ಈ 7 ಬೆನ್ನು ಮೂಳೆ ಚಕ್ರಗಳು ಇರುವುದು ಸುಷುಮ್ನದ ಒಳಗಿನ ಬ್ರಹ್ಮನಾಡಿಯಲ್ಲಿ. ಸುಷುಮ್ನದ ಒಳಗೆ ವಜ್ರ ಇದೆ, ವಜ್ರದ ಒಳಗೆ ಚಿತ್ರ ಇದೆ, ಚಿತ್ರದ ಒಳಗೆ ಸೂಕ್ಷ್ಮವಾದ ಬ್ರಹ್ಮನಾಡಿಗಳಿದ್ವೆ. ಆ ಬ್ರಹ್ಮನಾಡಿಗಳಲ್ಲಿ ಈ 7 ಚಕ್ರಗಳು ಇದಾವೆ ಅನ್ನೋದು ನೋಡ್ಬೋದು. ಸೊ ಕಾರಣ ಮೆದುಳು ವಿಶ್ವ ಪ್ರಜ್ಞೆಯ ಜಲಾಶಯವಾಗಿದೆ. ಕಾರಣ ಮೆದುಳು ಇದೆ, ಅದು ವಿಶ್ವ ಪ್ರಜ್ಞೆಯ ಜಲಾಶಯವಾಗಿದೆ. ಸದಾ ಅಸ್ತಿತ್ವದಲ್ಲಿರುವ, ಸದಾ ಪ್ರಜ್ಞೆಯುಳ್ಳ, ಸದಾ ಹೊಸತಾದ ಆನಂದ ಚೈತನ್ಯ ಮತ್ತು ಅದರ ಅಭಿವ್ಯಕ್ತಿಯಾದ ಆತ್ಮ. ಈ ಕಾರಣ ಮೆದುಳು ವಿಶ್ವ ಪ್ರಜ್ಞೆಯ ಜಲಾಶಯವಾಗಿದೆ, ಸದಾ ಅಸ್ತಿತ್ವದಲ್ಲಿರುವ ಮತ್ತು ಸದಾ ಪ್ರಜ್ಞೆಯುಳ್ಳ, ಸದಾ ಹೊಸತಾದ, ಸದಾ ಆನಂದಮಯ ಚೈತನ್ಯ ಮತ್ತು ಅದರ ವೈಯಕ್ತಿಕ ಅಭಿವ್ಯಕ್ತಿಯಾದ ಆತ್ಮ. ಈ ಪ್ರಜ್ಞೆಯು ಸೆರೆಬ್ರೋಸ್ಪೈನಲ್ ಕೇಂದ್ರಗಳ ಮೂಲಕ ಇಳಿಯುವಾಗ ಅದು ಕಾರಣ ಸೆರೆಬ್ರೋ ಕೇಂದ್ರದಲ್ಲಿ ಬುದ್ಧಿವಂತಿಕೆಯಾಗಿ, ಕಾರಣ ಮೆಡುಲದಲ್ಲಿ ಅಂತಃಪ್ರಜ್ಞೆಯಾಗಿ, ಕಾರಣ ಗರ್ಭಕಂಠದ ಕೇಂದ್ರದಲ್ಲಿ ಶಾಂತತೆಯಾಗಿ, ಕಾರಣ ಬೆನ್ನಿನ ಕೇಂದ್ರದಲ್ಲಿ ಜೀವಶಕ್ತಿಯ ಇಂದಿನ ಪ್ರಜ್ಞೆಯಾಗಿ ಪ್ರಕಟವಾಗುತ್ತದೆ. ಸೊ ಈ ಕಾರಣ ಮೆದುಳು ಅನ್ನೋದು ವಿಶ್ವ ಪ್ರಜ್ಞೆ ಜಲಾಶಯ ಆಗಿದೆ. ಅದು ಅರಿತಕ್ಕಂತಹ ಪ್ರಜ್ಞೆ ಏನಿದೆಯಲ್ಲ, ಅದು ಅತ್ಯಂತ ಆನಂದವಾದ ಚೈತನ್ಯ ಮತ್ತು ವೈಯಕ್ತಿಕ ಅಭಿವ್ಯಕ್ತಿಯಾದ ಆತ್ಮ. ಅದು ಈ ಪ್ರಜ್ಞೆಯ ಕಾರಣ ಈ ಸೆರೆಬ್ರೋಸ್ಪೈನಲ್ ಕೇಂದ್ರಗಳ ಮೂಲಕ ಎಳಿತಾ ಇರುತ್ತಂತೆ. ಅದು ಹೇಗೆ ಎಳಿತಾ ಇರ್ತದೆ ಅಂದ್ರೆ ಬುದ್ಧಿವಂತಿಕೆಯಾಗಿ, ಸೆರೆಬ್ರೋಸ್ಪೈನಲ್ ಕೇಂದ್ರದಲ್ಲಿ ಬುದ್ಧಿವಂತಿಕೆಯಾಗಿ, ಮೆಡುಲಾದಲ್ಲಿ ಅಂತಃಪ್ರಜ್ಞೆಯಾಗಿ, ಗರ್ಭಕಂಠ ಅಂದ್ರೆ ವಿಶುದ್ಧ ಚಕ್ರದ ಕೇಂದ್ರದಲ್ಲಿ ಶಾಂತತೆಯಾಗಿ, ಹಂಗೆ ಬೆನ್ನಿನ ಕೇಂದ್ರದಲ್ಲಿ ಅಂದ್ರೆ ಅನಾಹತ ಜೀವಶಕ್ತಿಯ ಇಂದಿನ ಪ್ರಜ್ಞೆಯಾಗಿ ಪ್ರಕಟವಾಗ್ತಾ ಇರ್ತದೆ. ಮತ್ತೆ ಸೊಂಟ ಕೇಂದ್ರ ಪ್ರಜ್ಞೆ ಇದು ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ವಯಂ ಶಕ್ತಿಯಾಗಿ, ಪವಿತ್ರ ಕೇಂದ್ರದಲ್ಲಿ ಅಂಟಿಕೊಳ್ಳುವ ಶಕ್ತಿ ಮತ್ತು ಕಾಕ್ಸಿ ಮೂಲಾಧಾರ ಚಕ್ರದ ಕೇಂದ್ರದಲ್ಲಿ ಸಂಯಮ ಶಕ್ತಿಯಾಗಿ ಆ ಒಂದು ಇದು ಹರಿತಾ ಇರ್ತದೆ, ಶಕ್ತಿ ಹರಿತಾ ಇರ್ತದೆ. ಮೂಲಕ ಇಳಿಯುವ ಆತ್ಮದ ವಿಶ್ವ ಪ್ರಜ್ಞೆಯು ಈ ಅಭಿವ್ಯಕ್ತಿಗಳು ಇಚ್ಛೆಯ ಕ್ರಿಯೆಯ ಮೂಲಕ ಕಾರಣ ದೇಹವನ್ನು ರೂಪಿಸುವ ಅಂತ್ಯವಿಲ್ಲದ ಆಲೋಚನೆಗಳ ಕೋಶಗಳಿಗೆ ಬುದ್ಧಿವಂತಿಕೆಯನ್ನು ಕಳಿಸುತ್ತಾರೆ. ಸೊ ಈ ರೀತಿಯ ಒಂದು ಪ್ರಜ್ಞೆ ಏನಿದೆ ಅದು ಕೋಶಗಳಿಗೆ ಅಂತ್ಯವಿಲ್ಲದ ಆಲೋಚನೆಗಳ ಬುದ್ಧಿವಂತಿಕೆಯನ್ನ ಕಳಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ಅತ್ಯಂತ ಸೂಕ್ಷ್ಮವಾದ ಯೋಗದ ಮೂಲ ಅಂಶಗಳನ್ನ ತಿಳಿಸ್ಕೊಟ್ಟಿರೋದು ಹೇಗೆ ಅಂತ. ಇದು ಸಾಮಾನ್ಯವಾಗಿ ಈ ಸುಷುಮ್ನದ ಬಗ್ಗೆ, ಷಟ್ಚಕ್ರಗಳ ಬಗ್ಗೆ ಬಹಳಷ್ಟು ಎಲ್ಲ ಕಡೆ ನಿಮ್ಗೆ ವರ್ಣನೆ ಬರುತ್ತೆ. ಆದ್ರೆ ಇಷ್ಟು ರಹಸ್ಯವಾದ ವಿಷಯಗಳನ್ನ ನಿಮ್ಗೆ ಬಹುಶಃ ಯಾವ ವಿಜ್ಞಾನದಲ್ಲೂ ನೀವು ನೋಡಿರ್ಲಿಕ್ಕಿಲ್ಲ. ಈ ಪ್ರಜ್ಞೆಯು ಕಾರಣ ದೇಹದಿಂದ ಸೂಕ್ಷ್ಮ ದೇಹಕ್ಕೆ ಮತ್ತು ನಂತರ ಭೌತಿಕ ದೇಹಕ್ಕೆ ಹರಿಯುವಾಗ ಇಂದ್ರಿಯ ಬಾಂಧವ್ಯದ ಕಾಂತೀಯತೆಯಿಂದ ವಸ್ತುವಿನ ಕಡೆಗೆ ಸೆಳೆಯಲ್ಪಟ್ಟಂತೆ ಮೂಲ ವಿಶ್ವ ಪ್ರಜ್ಞೆಯ ಸೂಕ್ಷ್ಮ ಅಭಿವ್ಯಕ್ತಿ ಹೆಚ್ಚು ಭ್ರಮೆ ಮತ್ತು ಸ್ಥೂಲವಾಗುತ್ತದೆ. ಸೊ ಅಂದ್ರೆ ಆ ಪ್ರಜ್ಞೆ ಕಾರಣ ದೇಹದಿಂದ ದೇಹಕ್ಕೆ ಹರಿದಾಗ ಆ ಇಂದ್ರಿಯ ಬಾಂಧವ್ಯದ ಕಾಂತೀಯತೆಯಿಂದ ಅದು ವಸ್ತುವಿನ ಕಡೆಗೆ ಸೆಳೆಯಲ್ಪಟ್ಟಂತೆ ಮೂಲ ವಿಶ್ವ ಪ್ರಜ್ಞೆಯ ಸೂಕ್ಷ್ಮ ಅಭಿವ್ಯಕ್ತಿ ಹೆಚ್ಚು ಭ್ರಮೆ ಮತ್ತು ಸ್ಥೂಲವಾಗ್ತದೆ. ಅಂದ್ರೆ ಅದು ಸೂಕ್ಷ್ಮ ಇರೋದು ಸ್ಥೂಲ ಆಗ್ತಾ ಬರ್ತದೆ. ಬುದ್ಧಿವಂತಿಕೆ
ಮತ್ತು ಬುದ್ಧಿವಂತಿಕೆಯ ತಾರತಮ್ಯವಾಗ್ತದೆ. ಇಂದ್ರಿಯ ಅನಿಸಿಕೆಗಳ ಮಿತಿಯಿಂದ ವಿರೂಪಗೊಂಡ ತಾರತಮ್ಯವು ಕುರುಡು ಉಚ್ಚಾಟದ ಮನಸ್ಸಾಗುತ್ತದೆ. ನಂತರ ಪ್ರಜ್ಞೆ ಮನಸ್ಸಿಗೆ ಹೇಳಿದಾಗ ಇಂದ್ರಿಯಗಳ ಒಂದು ಪರಿಮಿತಿಯ ಗೆ ಬಂದಾಗ ಅದು ತನ್ನ ಸೂಕ್ಷ್ಮತೆ ನಡ್ಕೊಳ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಇನ್ನು ಹೆಚ್ಚು ಸ್ಥೂಲವಾಗಿ ವ್ಯಕ್ತಪಡಿಸಿದರೆ ಮನಸ್ಸು ಶಕ್ತಿಯನ್ನು ಅರಿಯದ ಜೀವನವಾಗುತ್ತದೆ, ಜೀವನವು ಜಡ ವಸ್ತುವಾಗುತ್ತದೆ. ಸೊ ಆ ರೀತಿಯ ವಿಶ್ವ ಪ್ರಜ್ಞೆ, ಆ ಒಂದು ಕಾರಣ ಪ್ರಜ್ಞೆ ಏನಿದೆ ಅದು ಕೆಳಗೆ ಎಳಿತಾ ತನ್ನ ನೈಜ ಸ್ವರೂಪವನ್ನ ಕಳ್ಕೊಂಡು ತುಂಬಾ ಸ್ಥೂಲತೆಯಾಗಿ ಜಡವಾಗಿ ಹೋಗ್ತಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಈ ಒಂದು ಪ್ರಜ್ಞೆ ಏನಿದೆ ಸೂಕ್ಷ್ಮ ದೇಹಕ್ಕೆ ಅರಿಯುವ ಮೂಲಕ ಆಲೋಚನೆಗಳ ಕೋಶಗಳಿಗೆ ಆ ಬುದ್ಧಿವಂತಿಕೆಯನ್ನ ವರ್ಗಾಯಿಸುತ್ತೆ ಅಂತ ಹೇಳಿದ್ವಿ. ಹಾಗಾಗಿ ಈ ಕೋಶಗಳ ಬಗ್ಗೆ ನಾವು ನೋಡ್ಬೇಕಾಗ್ತದೆ. ಸೊ ಅದು ಇದ್ರ ಬಗ್ಗೆ ಸಾಮಾನ್ಯವಾಗಿ ಕೇಳಿರ್ತೀರಾ, ಆದ್ರೂ ಕೋಶಗಳದ್ದು ವಿವರಣೆಯನ್ನ ಸ್ವಲ್ಪ ವಿವರವಾಗಿ ನೋಡೋಣ ನಾವು. ಕೋಶಗಳ ಸೃಷ್ಟಿ ಮತ್ತು ಮನುಷ್ಯನಲ್ಲಿ ವಿಕಸನ ಹಂತಗಳು. ಯೋಗ ವಿಜ್ಞಾನದ ಪ್ರಕಾರ ಕೋಶಗಳು ಹೇಗಿರುತ್ತೆ, ಅದು ವಿಕಸನದ ಹಂತಗಳು ಏನು ಅಂತ ನಾವು ನೋಡೋಣ. ಯೋಗದಲ್ಲಿ ಅಭಿವ್ಯಕ್ತಿಯ ಈ ಹಂತಗಳು ಕೋಶಗಳು ಅಂದ್ರೆ ಶೀಟ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಎಂದು ಕರೆಯಲಾಗುತ್ತದೆ. ಎಲ್ಲ ಸೃಷ್ಟಿಯು 5 ಕೋಶಗಳಲ್ಲಿ 1 ಅಥವಾ ಹೆಚ್ಚಿನವುಗಳಲ್ಲಿ ಸುತ್ತುವರಿದಿದೆ. ಇವು ಭ್ರಮೆಯ ಪರದೆಗಳಾಗಿವೆ. ಪ್ರತಿಯೊಂದು ಅವರೋಹಣ ಕ್ರಮದಲ್ಲಿ ಎಲ್ಲ ಸೃಷ್ಟಿಯ ನಿಜವಾದ ಕಾರಣ ಮತ್ತು ಸಾರವಾದ ಭಗವಂತನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಸ್ಪಷ್ಟಗೊಳಿಸುತ್ತದೆ. 5 ಕೋಶಗಳು ಆನಂದಮಯ ಕೋಶ. 5 ಕೋಶಗಳು ಯಾವ್ಯಾವ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಆನಂದಮಯ ಕೋಶ ಅಂದ್ರೆ ಇದು ಒಂದು ರೀತಿ ಆಶೀರ್ವಾದದ ಕೋಶ ಇದ್ದಾಗ ಆನಂದಮಯ ಕೋಶ. ಜ್ಞಾನಮಯ ಕೋಶ ಇದು ಬುದ್ಧಿಶಕ್ತಿ ಮತ್ತು ತಾರತಮ್ಯದ ಕೋಶ ಆಗಿರ್ತಂಥದ್ದು. 3ನೇದು ಮನೋಮಯ ಕೋಶ, ಮನಸ್ಸಿನ ಪೊರೆ ಅಥವಾ ಮನಸ್ಸು ಅಂತ ಕರಿತೀವಿ, ಮನಸ್ಸಿನ ಪೊರೆ ಅಥವಾ ಮನಸ್ಸು. ಪ್ರಾಣಮಯ ಕೋಶ 4ನೇದು, ಇದು ಜೀವಪೊರೆ ಅಥವಾ ಪ್ರಾಣ. ಸೊ ಜೀವಪೊರೆ ಅಥವಾ ಪ್ರಾಣ ಅಂತ ತಗೊಳ್ತೀವಿ. ಮತ್ತು ಅನ್ನಮಯ ಕೋಶ ಸ್ಥೂಲ ವಸ್ತು. ಆನಂದಮಯ ಕೋಶವು ಮನುಷ್ಯನ ಕಾರಣ ಪ್ರಪಂಚ ಮತ್ತು ದೇಹವನ್ನು ಆವರಿಸುತ್ತದೆ ಮತ್ತು ಉಂಟು ಮಾಡುತ್ತದೆ. ಬುದ್ಧಿಶಕ್ತಿ, ಮನಸ್ಸು ಮತ್ತು ಜೀವನದ 3 ಪೊರೆಗಳು ಆಸ್ಟ್ರಲ್ ವಿಶ್ವ ಮತ್ತು ಮನುಷ್ಯನ ದೇಹದ ಹೊದಿಕೆಗಳಾಗಿವೆ. ಸೊ ಬುದ್ಧಿಶಕ್ತಿ ಅಂದ್ರೆ ಜ್ಞಾನಮಯ ಕೋಶ, ಮನಸ್ಸು ಮತ್ತು 3 ಉನ್ನತ ಕೋಶಗಳೇನಿದೆ ಅದು ವಿಶ್ವ ಮತ್ತು ಮನುಷ್ಯನ ದೇಹದ ಹೊದಿಕೆಗಳಾಗಿವೆ. ವಸ್ತು ಪೊರೆ ಮನುಷ್ಯನ ಭೌತಿಕ ವಿಶ್ವ ಮತ್ತು ದೇಹವಾಗಿ ಪ್ರಕಟವಾಗುತ್ತದೆ. ವಸ್ತುವಿನಿಂದ ಆತ್ಮದವರೆಗೆ ಆರೋಹಣ ಕ್ರಮದಲ್ಲಿ ಜೀವನದ 5 ನೈಸರ್ಗಿಕ ವಿಕಸನ ಹಂತಗಳು ಈ 5 ಪೊರೆಗಳ ಫಲಿತಾಂಶಗಳಾಗಿವೆ. ಒಂದೊಂದಾಗಿ ಪೊರೆಗಳು ತೆರೆದಾಗ ಜೀವನದ ಹಂತವಾಗಿ ಉನ್ನತ ಅಭಿವ್ಯಕ್ತಿಯ ಅನುಗುಣವಾದ ಅಭಿವ್ಯಕ್ತಿ ಇರುತ್ತದೆ. ಸೊ ಒಂದೊಂದು ಪೊರೆಯನ್ನು ನಾವು ಜಾಗೃತ ಮಾಡ್ಕೊಳ್ತಾ ಹೋದಾಗ ಒಂದೊಂದಾಗಿ ಪೊರೆಗಳು ತೆರೆದಾಗ ಅವನ್ನ ಹೊರಗಡೆಯಿಂದ ಒಳಗಡೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಆನಂದ ಕೋಶ ಅನ್ನೋದು ನೀವು ಇಲ್ಲಿ ಕಾಣ್ತಾ ಇದ್ದೀರಾ, ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಹೀಗೆ ಒಳಗಡೆಯಿಂದ ಇರುತ್ತೆ. ಸ್ಥೂಲವಾದ ದೇಹ ಅನ್ನಮಯ ಕೋಶ. ಅದು ವಿವರಣೆಯನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಗುರೂಜಿಯವರು ಸ್ವಲ್ಪ ಸೂಕ್ಷ್ಮವಾಗಿ ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ನಿಮ್ಗೆ ಅದ್ರ ವಿವರಣೆಯನ್ನ ಹೆಚ್ಚು ಹೇಳ್ತೀನಿ ನಾನು. ಇದು ಶಂಕರ ಭಾಷ್ಯದಿಂದ ನಾನು ನಿಮಗಾಗಿ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಶಂಕರಾಚಾರ್ಯರ ಒಂದು ಟೀಕೆ ತತ್ವಬೋಧ ಅಂತ ಬರುತ್ತೆ. ಆ ತತ್ವಬೋಧದಲ್ಲಿ ಅವರು ಈ ಕೋಶಗಳ ಬಗ್ಗೆ ತುಂಬಾ ವಿವರವಾದ ವಿಷಯಗಳನ್ನ ಇಟ್ಟಿದ್ದಾರೆ. ಸೊ ಅದನ್ನ ನಿಮ್ಗೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಈಗ. ಪಂಚಕೋಶಾಹಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಶ್ಚೇತಿ. ಸೊ ಪಂಚಕೋಶ ಅಂದ್ರೆ ಯಾವುವು ಅಂತ ಪ್ರಶ್ನೆ ಅದು. ಅವರು ಶ್ಲೋಕದ ರೂಪದಲ್ಲೇ ಇದೆ, ಆ ರೀತಿಯಲ್ಲೇ ಹೇಳ್ತಾ ಹೋಗ್ತೀನಿ. ಸೊ ಅವು ಯಾವುವು ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಶ್ಚೇತಿ. ಹೀಗೆ 5 ರೀತಿಯ ಕೋಶಗಳು. ಕೋಶ ಅಂತ ಅಂದ್ರೆ ಏನು ಅಂದ್ರೆ
ಹೊದಿಕೆ ಅಂತ. ನಿಮಗಾಗಿ ಸ್ವಲ್ಪ ಸರಳೀಕರಣ ಮಾಡಿ ಹೇಳಕ್ ಪ್ರಯತ್ನ ಮಾಡ್ತೀನಿ. ಸೊ ಕೋಶ ಅಂದ್ರೆ ಹೊದಿಕೆ. ಅಂದ್ರೆ ಅದರ ಅರ್ಥ ಸಂಸ್ಕೃತದಲ್ಲಿ ಹೇಳೋದಾದ್ರೆ ಕೋಶವತ್ ಆಚ್ಛಾದಯತಿ ತಸ್ಮಾತ್ ಕೋಶಃ ಅಂತ ಅದು ಸಂಸ್ಕೃತದಲ್ಲಿ ನಾವು ಕರೆಯೋದು. ಅಂದ್ರೆ ಕೋಶದಂತೆ ಅಂದ್ರೆ ಒಂದು ಪೊರೆ ಅಥವಾ ಒಂದು ಹೊದಿಕೆಯಂತೆ ಯಾವುದು ಕವರ್ ಮಾಡುತ್ತೋ ಅದನ್ನ ಕೋಶ ಅಂತ ಕರಿತೀವಿ. ಸೊ ಉದಾಹರಣೆಗೆ ಒಂದು ಕತ್ತಿ ಇದೆ ಅಂದ್ರಿ, ಆ ಕತ್ತಿನ ಒಂದು ಓರೆ ಕೊತ್ತಿಯಲ್ಲಿ ಮುಚ್ಚಿರ್ತಾರೆ. ಅಂದ್ರೆ ಅದನ್ನ ಒಂದು ಇಡುವಂತ ಒಂದು ಪೌಚ್ ಅಥವಾ ಪ್ಯಾಕ್ ಒಂದು ಕವರಿಂಗ್ ಇರುತ್ತಲ್ವಾ, ಅದು ಕತ್ತಿಯ ಆಕಾರದಲ್ಲೇ ಇರ್ತದೆ. ಆ ಕವರಿಂಗ್ ಇರುತ್ತೆ, ಆ ಕತ್ತಿಯ ಆಕಾರದಲ್ಲೇ ಇರ್ತದೆ. ಆ ಕತ್ತಿಯನ್ನು ನಮ್ಮ ದೃಷ್ಟಿಯಿಂದ ಮುಚ್ಚಿದ್ರು ಅದರಲ್ಲಿ ಕತ್ತಿ ಇರೋದನ್ನ ಸೂಚಿಸ್ತದೆ. ನಾವು ಕತ್ತಿ ಒಳಗಿದ್ರು, ಆ ಒಂದು ಖಡ್ಗ ಅಥವಾ ಕತ್ತಿ ಒಳಗಿದ್ರು ಆ ಕವರಿಂಗ್ ನಮಗೆ ಹೊರಗಡೆ ಅದು ಹೇಗಿರುತ್ತೋ ಅದ್ರ ಆಕಾರದಂತೆ ಅದು ಕಾಣ್ತಾ ಇರುತ್ತೆ. ಸೊ ಆದ್ರೆ ಕತ್ತಿಯೇ ಬೇರೆ, ಕತ್ತಿಯ ಮೇಲೆ ಇರತಕ್ಕಂತ ಕವರಿಂಗು ಬೇರೆ. ಸೊ ಹಾಗೆ ಆತ್ಮ 5 ಕೋಶಗಳಿಂದ ಆವರಿಸಲ್ಪಟ್ಟಿದ್ದಾನೆ. ಸೊ ಈ ರೀತಿ ನಿಮಗೆ ಸರಳ ಮಾಡಕ್ ಹೇಳಕ್ ಪ್ರಯತ್ನ ಮಾಡ್ತಾ ಇದೀನಿ. ಸೊ ಹಾಗೆ ಕತ್ತಿ ಹೆಂಗಿರುತ್ತೆ ಅಥವಾ ಕತ್ತಿ ಅಥವಾ ಖಡ್ಗ ಅದ್ರ ಮೇಲೆ ಕವರಿಂಗ್ ಹೆಂಗಿರುತ್ತೆ, ಎರಡು ಒಂದೇ ಅಲ್ಲ, ಆದ್ರೆ ಆಕಾರ ಆತರ ಕಾಣ್ತಾ ಇದೆ ಅಷ್ಟೇ ಅನ್ನೋದ್ ಬಿಟ್ರೆ ಅದೇ ರೀತಿ ಆತ್ಮ ಬೇರೆ, ಆತ್ಮವನ್ನ ಸುತ್ತುವರೆದಿರುವ ಕೋಶಗಳು ಬೇರೆ. ಸೊ ಇದೇನಾಗಿರುತ್ತೆ ಅಂತಂದ್ರೆ ಈ ನನ್ನ ಉಪಸ್ಥಿತಿ, ನಾನು ಅನ್ನುವ ಒಂದು ಅಂಶ ನಮಗೆ ಈ ಕೋಶಗಳು ಇಂದ ನಿರ್ಮಾಣ ಆಗಿರುತ್ತೆ. ನಾನು ಅನ್ನುವ ಒಂದು ಅಹಂಕಾರ, ನಮ್ಮ ಒಂದು ಇದು ಎಲ್ಲ ಇರೋದ್ರಿಂದ, ಅಭಿಮಾನ ಇವೆಲ್ಲ ತುಂಬಿಕೊಂಡಿರೋದ್ರಿಂದ ಕಟ್ಟಿ ಹಾಕೊಂಡಿದ್ದು, ಅದು ಬಿಡಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನಾನು ಅನ್ನೋದು ಸಹಜವಾಗಿ ಸ್ವತಂತ್ರವಾಗಿದ್ರೆ ಮಾತ್ರ ಕೋಶಗಳಿಂದ ನಾವು ಹೊರಗೆ ಬರ್ತೀವಿ. ಸೊ ಈ ಕೋಶಗಳಿಂದ ನಾವು ಬಂಧಿಸಲ್ಪಟ್ಟಿದ್ದೀವಿ. ಈ ಕೋಶಗಳಿಂದ ನಾವು ಒಳಗೆ ಬಂಧಿಸಲ್ಪಟ್ಟಿದ್ವಿ, ಪ್ರಭಾವಿತರಾಗಿದ್ದೀವಿ, ದುಃಖಿಯಾಗಿದ್ದೀವಿ. ಸೊ ಈ ಕೋಶಗಳ ಆಚೆ ಹೋಗಿ ನಮ್ಮ ನಿಜ ಸ್ವರೂಪವನ್ನ ಕಂಡ್ಕೋಬೇಕು, ನಾವು ನಮ್ಮ ನಿಜ ಸ್ವರೂಪವನ್ನ ಅರ್ತ್ಕೋಬೇಕು. ಸೊ ಹಾಗಾಗಿ ಇವು 5 ಕೋಶಗಳು. ಸೊ ಒಂದೊಂದೇ ಕೋಶವನ್ನ ನಾನು ನಿಮಗೆ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ. ಅನ್ನಮಯ ಖ ಅಂತ ಹೇಳ್ತಾನೆ. ಅನ್ನಮಯ ಅಂದ್ರೆ ಯಾವುದು? ಅನ್ನಮಯ ಏನು? ಅನ್ನಮಯ ಅಂದ್ರೆ ನಿಜವಾಗಿ ಅದರ ಅರ್ಥ ಏನು? ಅನ್ನ ರಸೇನ ಏವ ಭೂತ್ವ ಅನ್ನ ರಸೇನ ಏವ ವೃದ್ಧಿಂ ಪ್ರಾಪ್ಯ ಅನ್ನ ರೂಪ ಪೃಥ್ವ್ಯಾಂ ಯದ್ ವಿಲೀಯತೆ ತದ್ ಅನ್ನಮಯ ಕೋಶ ಸ್ಥೂಲ ಶರೀರಂ ಅಂತ ಸಂಸ್ಕೃತದಲ್ಲಿದೆ. ಅದನ್ನ ನಿಮಗೆ ಸರಳವಾಗಿ ಹೇಳ್ತಿತ್ತು ತೊಂದ್ರೆ ಇಲ್ಲ. ಸೊ ಅನ್ನಮಯ ಕಹ, ಅನ್ನಮಯ ಅಂದ್ರೆ ಯಾವುದು? ಅನ್ನರಸ ಏನ ಏವ ಭೂತ್ವ, ಅನ್ನರಸದಿಂದ ಅನ್ನದ ರಸ ಸಾರದಿಂದ, ಅನ್ನ ತಿಂದಂತ ಅನ್ನ ಸಾರದಿಂದ ಹುಟ್ಟಿರುವಂತದ್ದು ಭೂತ್ವ. ಅನ್ನರಸ ಏವ, ಅನ್ನರಸ ಸಾರದಿಂದಲೇ ವೃದ್ಧಿ ಆಗುವಂಥದ್ದು. ಅನ್ನರಸ ಸಾರದಿಂದನೇ, ಅನ್ನರಸೇನೇವ ವೃದ್ಧಿಂ ಅಂತ ಹೇಳಿದ್ರೆ ಅನ್ನ ಸಾರದಿಂದನೇ ದೇಹ ವೃದ್ಧಿ ಆಗುತ್ತೆ, ಆ ಒಂದು ಇದು ವೃದ್ಧಿ ಆಗುತ್ತೆ. ಅದು ಪೃಥ್ವಿಯ ಆಹಾರದ ರೂಪದ ಭೂಮಿಯಲ್ಲಿ ಯಾವುದು ವಿಲೀನವಾಗ್ತದೋ ಅದು ಅನ್ನಮಯ ಕೋಶ. ಅದು ಅಂದ್ರೆ ಸ್ಥೂಲ ಶರೀರ ಅಂತ ಅಷ್ಟೆ. ಸೊ ಅನ್ನಮಯ ಕೋಶ ಅಂದ್ರೆ ಯಾವುದು ಅಂದ್ರೆ ಅನ್ನದಿಂದನೇ ಸಾರದಿಂದನೇ ಹುಟ್ಟಿ ಬೆಳೆದು ಅನ್ನ ರೂಪವಾದ ಭೂಮಿಗೆ ಸೇರಿ ಅದರಲ್ಲೇ ವಿಲೀನವಾಗ್ತದೋ ಅದು ಸ್ಥೂಲ ಶರೀರವಾದ ಅನ್ನಮಯ ಕೋಶ. ಬಹುಶಃ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸರಳೀಕರಣ ಮಾಡಕ್ ಪ್ರಯತ್ನ ಮಾಡೋಣ. ಸೊ ಮಯ ಅನ್ನೋ ಶಬ್ದಕ್ಕೆ ವಿಕಾರಗಳು ಅಂತ ಅರ್ಥ ಇದೆ. ಆಕ್ಚುಲಿ ಸಂಸ್ಕೃತದಲ್ಲಿ ಮಯ ಅನ್ನುವ ಶಬ್ದಕ್ಕೆ ವಿಕಾರ ಅರ್ಥ ಇದೆ. ಅನ್ನ ವಿಕಾರಗೊಳ್ಳುವ ಪರಿಣಾಮದಿಂದ ದೇಹ ಆಗಿದೆ, ಇದರಿಂದ ಅನ್ನಮಯ ಕೋಶ ಅಂತ ನಾವು ಕರಿತೀವಿ. ತಿಂದ ಅನ್ನ ನಮಗೆ ಜೀರ್ಣವಾಗ್ತದೆ, ಅದರ ಸಾರ ಏನಾಗುತ್ತೆ ನಮಗೆ ವೀರ್ಯ, ಪುರುಷರಲ್ಲಿ ಗಂಡ್ಮಕ್ಳಲ್ಲಿ ವೀರ್ಯಾಣು ಆಗುತ್ತೆ, ಸ್ತ್ರೀಯರಲ್ಲಿ ಅಂಡಾಣು ಅಂದ್ರೆ ಓಂ ಆಗ್ತದೆ. ಪರಿವರ್ತನೆ ಆಗಿ ಸಂಯೋಗದಿಂದ ಗರ್ಭ ಆಗುವಂಥದ್ದು ನಮಗೆ ಗೊತ್ತಿರುವಂತ ವಿಚಾರ. ಸೊ ಗರ್ಭಾಶಯದಲ್ಲಿ ತಾಯಿ ತಿಂದಂತ ಅನ್ನ ಸಾರದಿಂದ ಗರ್ಭ ಪೋಷಿಸ್ತಾ ಹೋಗ್ತದೆ, ಗರ್ಭ ಪೋಷಣೆ ಆಗ್ತಾ ಇರ್ತದೆ. ಜನಮಾನವಾದ ನಂತರ ಅಂದ್ರೆ ಹುಟ್ಟಿದ ಮೇಲೆ ನಂತರನು ಇದೇ ಅನ್ನದಿಂದಲೇ ಉತ್ಪತ್ತಿಯಾಗಿ ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ. ತಿಂದ ಅನ್ನದಿಂದ ಮಗು ಬೆಳೀತಾ ಹೋಗ್ತದೆ, ಶಕ್ತಿಶಾಲಿ ಆಗುತ್ತೆ. ಇಡೀ ಜೀವನವನ್ನ ಅನ್ನವನ್ನ ತಿಂತ ಅದು ಜೀವನವನ್ನ ಯಾಪನೆ ಮಾಡುತ್ತೆ, ಜೀವನವನ್ನ ಮುಂದುವರ್ಸ್ಕೊಂಡು ಹೋಗ್ತದೆ. ಅದೇ ಮರಣ ಹೊಂದಿದಾಗ ಅದೇ ಸ್ಥೂಲ ಶರೀರ ಅದೇ ಭೂಮಿಗೆ ಸೇರ್ತದೆ. ಸೊ ಅದು ಅನ್ನಮಯ ಕೋಶ. ಸೊ ಬಹುಶಃ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದು ನಮಗೆ ಏನನ್ನ ಹೇಳುತ್ತಪ್ಪ ಅಂದ್ರೆ
ಆಹಾರದಿಂದ ಹುಟ್ಟಿ ಆಹಾರಕ್ಕೆ ಸೇರ್ತೇವೆ ಅಂತ. ಅಂದ್ರೆ ಹ್ಮ್ ಇದು ಜೀವಿಗಳಿಂದ ನಾವು ತಿಂತಕ್ಕಂತ ಆಹಾರ, ನಾವು ಆಹಾರನ ತಿಂತೀವಿ, ಆಹಾರ ನಮ್ಮನ್ ತಿಂತದೆ ಅಂತ ಅರ್ಥ. ಸರಳವಾಗಿ ಹೇಳೋದಾದ್ರೆ ಆಹಾರ ನಾವು ತಿಂತೀವಿ, ಆ ಮತ್ತೆ ನಾವು ತಿಂದಂತ ಆಹಾರ ನಮ್ಮನ್ ತಿಂತದೆ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಬಹಳಷ್ಟು ಜನ ನಾವು ಅತಿಯಾಗಿ ತಿಂದು ಸಾಯ್ತೀವಿ. ಆ ದೇಹ ವೈರಸ್ಸು ಬ್ಯಾಕ್ಟೀರಿಯಾ ಇದೆಲ್ಲ ಬದುಕಿರುವಂತಗೆ ಬದುಕಿರೋವರೆಗೂ ನಾವು ತಿಂತಾನೆ ಇರ್ತೀವಿ. ಅದ್ರ ಜೊತೆ ಆಹಾರದ ಜೊತೆ ವೈರಸ್ ಬ್ಯಾಕ್ಟೀರಿಯಾಗಳನ್ನೆಲ್ಲ ತಿಂತೀವಿ, ಗೊತ್ತಿಲ್ದೇನೋ ಆ ನಮಗೆ ಸೂಕ್ಷ್ಮವಾಗಿ ತಿಂತಾ ಇರ್ತೀವಿ. ಆದ್ರೆ ನಾವು ಸತ್ತ ಮೇಲೆ ಅದೇ ವೈರಸ್ ಬ್ಯಾಕ್ಟೀರಿಯಾಗಳಿಂದ ನಾವೇ ತಿನ್ನಲ್ಪಡ್ತೀವಿ. ಅಂದ್ರೆ ಈ ನನ್ನ ಅನ್ನಮಯ ಕೋಶ ತಿನ್ನಲ್ಪಡ್ತದೆ ಅಂತ. ಸೊ ಹಾಗೆ ಈ ಮಣ್ಣಿಂದ ಬಂದಿರುವಂತಹ ದೇಹ ಅಂದ್ರೆ ಪೃಥ್ವಿ ಆದಿ ಭೂತಗಳಿಂದ ಬಂದಂತ ಅನ್ನಮಯ ಕೋಶವಾಗಿರುತ್ತ ಸ್ಥೂಲ ಶರೀರ, ಅದು ಮತ್ತೆ ಆ ಸ್ಥೂಲ ಭೂಮಿಗೆ ಹೋಗುತ್ತೆ, ಭೂಮಿಯಿಂದ ಹುಟ್ಟಿ ಭೂಮಿಯಿಂದನೇ ಹೋಗುತ್ತೆ. ಇದು ಅನ್ನಮಯ ಕೋಶ. ಸೊ ಪ್ರಾಣಮಯ ಕೋಶ ಪ್ರಾಣಮಯ ಕಾ ಪ್ರಾಣಾಧ್ಯ ಪಂಚವಾಯವ ವಾಗೀಂದ್ರಿಯಾದಿ ಪಂಚಕಂ ಪ್ರಾಣಮಯ ಕೋಶ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣಮಯ ಕೋಶ ಅಂದ್ರೆ ಏನು ಅಂತ ಅರ್ಥ. ಇದು ಪ್ರಾಣಾದ್ಯ ಪಂಚವಾಯವ ಅಂತ ಹೇಳಿದ್ರೆ ಪ್ರಾಣಾದಿ ಪಂಚ ವಾಯುಗಳೇನಿದ್ಯ ಶರೀರ ಕ್ರಿಯೆಗಳನ್ನು ಸೂಚಿಸುವಂತಹ ಏನು ಪ್ರಾಣ, ಉದಾನ, ವ್ಯಾನ, ಸಮಾನ, ಅಪಾನ ಅಂತ ನಿಮಗೆ ನೆನ್ನೆ ಹೇಳ್ದೆ ಅಂತ ಕಾಣುತ್ತೆ. ಅದು ಪ್ರಾಣಮಯ ಕೋಶ ಅನ್ನೋದು ಅನ್ನಮಯ ಕೋಶವನ್ನ ಆವರಿಸಿ ಇರುವಂತದ್ದು. ಇದು ಅನ್ನಮಯ ಕೋಶಕ್ಕಿಂತ ಸೂಕ್ಷ್ಮವಾಗಿದೆ. ಸೊ ಅನ್ನಮಯ ಕೋಶಕ್ಕಿಂತ ಸೂಕ್ಷ್ಮವಾಗಿದೆ. ಅನ್ನಮಯ ಕೋಶ ಸ್ಥೂಲವಾಗಿರುತ್ತೆ, ಅದಕ್ಕಿಂತ ಸೂಕ್ಷ್ಮವಾಗಿರೋದು ಈ ಪ್ರಾಣಮಯ ಕೋಶ. ಇದು ಮುಖ್ಯ ಶರೀರ ಕ್ರಿಯೆಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಅದು ಯಾವ ರೀತಿ, ಈ 5 ವಾಯು ತತ್ವ ಹೇಳಿದ್ನಲ್ಲ, ಪಂಚ ಪ್ರಾಣಗಳು ಅಂತ ಹೇಳ್ತೀವಲ್ಲ, ಆ ಪಂಚ ಪ್ರಾಣಗಳೇ ಇದೆ ಪ್ರಾಣಮಯ ಕೋಶ. ಸೊ ಅವು ಯಾವುವು ಅಂದ್ರೆ ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ ಅಂತ 5 ವಾಯುಗಳು. ಸೊ ಪ್ರಾಣ ಉಸಿರಾಟ ಪ್ರಾಣದಿಂದ ನಿಯಂತ್ರಿಸುತ್ತದೆ. ಉಚ್ಛ್ವಾಸ ನಿಶ್ವಾಸ ಏನ್ ಮಾಡ್ತೀವಿ ಅದು ಪ್ರಾಣ. ಅಪಾನ ಮಲ ವಿಸರ್ಜನೆ ಕ್ರಿಯೆ ಅಂತ ನೆನ್ನೆ ಹೇಳಿದೆ. ವ್ಯಾನ ರಕ್ತ ಪರಿಚಲನೆಯನ್ನ ಮಾಡುವಂಥದ್ದು. ಉದಾನ ಎಲ್ಲ ಒಂದು ಪ್ರತಿಕ್ರಿಯೆಗಳನ್ನ ನೀಡುವಂಥದ್ದು. ತೇಗದು, ವಾಕ್ ಪ್ರವೃತ್ತಿ ಮಾತಾಡೋದು, ಪ್ರಯತ್ನ ಮಾಡೋದು, ಬಲ ಕೊಡೋದು, ಬಲವರ್ಣಗಳನ್ನ ನೀಡೋದು, ಹೀಗೆ ಎಲ್ಲ ಆಲೋಚನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಅಂದ್ರೆ ಹೊರಗೆ ಹಾಕುವುದು ಉದಾನ. ಸಮಾನ ನಾವು ತಿಂದಿರೋ ಆಹಾರವನ್ನ ಪಚನ ಮಾಡಿ ರಕ್ತಗತ ಮಾಡುವಂಥದ್ದು ಸಮಾನ. ಸೊ ಈ ರೀತಿ 5 ಪ್ರಾಣಗಳು ಜೀವನಕ್ಕೆ ಅವಶ್ಯಕ ಆಗಿರುವಂತ ಮಹತ್ವವಾಗಿರುವಂತ. ಸೊ ಇವು ಹುಟ್ಟಿನಿಂದ ಸಾಯುವವರೆಗೂ ಅವು ಕೆಲಸ ಮಾಡ್ತಾನೆ ಇರ್ತವೆ. ನಿದ್ರೆಯಲ್ಲೂ ಸಹ ಕೆಲಸ ಮಾಡ್ತಾನೆ ಇರ್ತಾವೆ, ನಿಲ್ಸಲ್ಲ ಅವು, ಯಾವುದೇ ಕಾರಣಕ್ಕೂ ಅವು ನಿಲ್ಸಲ್ಲ. ಸೊ ಅವು ಪಂಚವಿಧ ವಾತಗಳು. ಸೊ ಇಲ್ಲಿ ಶ್ರುತಿ ಅವ್ರು ಶೇರ್ ಮಾಡಿದ್ದಾರೆ ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ ಅಂತ. ಇವು ಸಬ್ ಟೈಪ್ಸ್ ಆಫ್ ವಾತ ಅಂತ ಹೇಳ್ತೀವಿ. ಸೊ ಹೀಗೆ ಅವು ಕೆಲಸವನ್ನ ನಿರ್ವಹಣೆ ಮಾಡ್ತಾನೆ ಇರ್ತವೆ. ಸೊ ಇದೇನ್ ಮಾಡುತ್ತೆ, ತಮ್ಮ ಕಾರ್ಯ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ನಾವು ಸಾಯ್ತೀವಿ. ಸೊ ಪಂಚ ಪ್ರಾಣ ನಿಲ್ಸುತ್ತೆ, ಆವಾಗ ಶರೀರ ಇದಾಗುತ್ತೆ. ಸೊ ಇದು ಏನ್ ಮಾಡುತ್ತೆ, ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರಗಳ ಮಧ್ಯೆ ಸಂಬಂಧವನ್ನ ಏರ್ಪಡಿಸುತ್ತೆ. ಸೊ ಅವೆರಡನ್ನು ಕನೆಕ್ಷನ್ ಕೊಡುತ್ತೆ, ಸಚೇತನಗೊಳಿಸ್ಕೊಂಡು ಇರ್ತದೆ. ಸೊ ಹಾಗಾಗಿ ಪ್ರಾಣವ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ದೇಹ ಆರೋಗ್ಯ ಇರ್ತದೆ. ಈ ಪ್ರಾಣಾದಿ ಪಂಚವಿಧ ವಾತಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಆರೋಗ್ಯ ಇರುತ್ತೆ. ಅವಾಗ ಜ್ಞಾನೇಂದ್ರಿಯಗಳು ತೀಕ್ಷ್ಣವಾಗಿರ್ತವೆ, ಕರ್ಮೇಂದ್ರಿಯಗಳು ಸಹಿತ ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತವೆ, ಮನಸ್ಸು ಚುರುಕಾಗಿರ್ತದೆ. ಎಲ್ಲಾದ್ರೂ ಇವು ದೋಷಪೂರಿತವಾಗ್ಬಿಟ್ರೆ ಆವಾಗ ಕಾಯಿಲೆ ಬರುತ್ತೆ, ದೇಹ ಕೆಡುತ್ತೆ, ಆರೋಗ್ಯ ಕೆಡುತ್ತೆ, ದೇಹ ಅಸ್ವಸ್ಥತೆಯಿಂದ ಬಳಲುತ್ತೆ, ಸಮತೋಲನ ತಪ್ಪುತ್ತೆ, ಆವಾಗ ರೋಗ ಬರುತ್ತೆ. ಹಾಗಾಗಿ ಯೋಗಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ಪ್ರಾಣಾಯಾಮ ಮಾಡೋದ್ರಿಂದ ಈ ಪ್ರಾಣಗಳ ನಿಗ್ರಹನ ಮಾಡ್ಕೊಬಹುದು, ಈ ಪಂಚವಿಧ ವಾತಗಳನ್ನ ಸರಿಯಾಗಿ ಇಟ್ಕೊಳ್ಬಹುದು ಅಂತ. ಅದಾಗೆ ನಾವು ಆಯುರ್ವೇದದಲ್ಲೂ ಸಹ ಈ ಪಂಚವಿಧ ವಾತಗಳನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದೇ ಚಿಕಿತ್ಸೆಯ ಸೆಂಟ್ರಲ್ ಪಾಯಿಂಟ್ ಇದು. ಪಂಚವಿಧ ವಾತಗಳನ್ನ ಮೇಂಟೈನ್ ಮಾಡೋದೇ ಆಯುರ್ವೇದದ ದೃಷ್ಟಿಕೋನದ ಇದು. ಯೋಗಶಾಸ್ತ್ರದಲ್ಲೂ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದು ಪ್ರಾಣಮಯ ಕೋಶ ಅಂತ ಅನ್ಕೋಬೇಕಷ್ಟೆ, ಆಯ್ತಾ. ಇನ್ನು ಮನೋಮಯ ಕೋಶಕ್ಕೆ ಹೋಗೋಣ. ಮನೋಮಯ ಕೋಶಕಾಹ
ಮನೋಮಯ ಕೋಶ ಅಂದ್ರೆ ಏನು ಅಂತ ಹೇಳಿ. ಮನಶ್ಚ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವ ಯೋ ಭವತಿ ಸಾ ಮನೋಮಯ ಕೋಶ ಅಂತಂದ್ರೆ, ಮನೋಮಯ ಕೋಶ ಅಂದ್ರೆ ಯಾವುದು ಅಂತ ಏನು, ಯಾವುದು ಅಂತ ಕೇಳಿ. ಏನಾಗಿರ್ತದೆ ಮನೋಮಯ ಕೋಶ? ಕಾಹ ಮನೋಮಯ ಕೋಶ ಕಾಹ ಅಂತೇಳಿ. ಸೊ ಮನೋಮಯ ಕೋಶ ಅಂದ್ರೆ ಮನಸ್ಸು ಮತ್ತು 5 ಜ್ಞಾನೇಂದ್ರಿಯಗಳು. ಮನಶ್ಚ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವ ಯೋ ಭವತಿ ಸ ಮನೋಮಯ ಕೋಶ. ಈ ಶ್ಲೋಕದ ಅರ್ಥ ನೋಡೋದಾದ್ರೆ, ಮನೋಮಯ ಕೋಶ ಅಂದ್ರೆ ಏನು ಅಲ್ಲ, ಮನಸ್ಸು ಮತ್ತು 5 ಜ್ಞಾನೇಂದ್ರಿಯಗಳು ಒಟ್ಟಿಗೆ ಸೇರಿ ಮನೋಮಯ ಕೋಶ ಆಗುತ್ತೆ. ಒಟ್ಟಿಗೆ ಸೇರಿ ಅದು ಮನೋಮಯ ಕೋಶ ಆಗುತ್ತೆ. ಸೊ ಈ ಮನೋಮಯ ಕೋಶ ಏನು, ಇದು ನಮ್ಮ ಕೋಪ, ಈರ್ಷೆ, ಪ್ರೀತಿ, ಕರುಣೆ ಮುಂತಾದವುಗಳ ಒಂದು ಆವಾಸ ಸ್ಥಾನ ಅನ್ನೋದು ನಮಗೆ ಗೊತ್ತಿದೆ. ಒಂದು ಯೋಚನೆ, ಐಚ್ಛಿಕ ನಮಗೆ ಯೋಚನೆಗಳನ್ನು ಉಂಟು ಮಾಡೋದು, ಇದು ಮನೋಮಯ ಕೋಶ. ಸೊ ಈ ಮನಸ್ಸು ಜ್ಞಾನೇಂದ್ರಿಯಗಳ ಸಹಾಯ ತಗೊಂಡೇ ಕೆಲಸವನ್ನ ಮಾಡುತ್ತೆ. ಉತ್ತೇಜಕಗಳನ್ನ ಗ್ರಹಿಸೋದು ಅಂದ್ರೆ ಹೊರಗಿನ ಸ್ಟಿಮ್ಯುಲೇಷನ್ಗಳನ್ನ ಗ್ರಹಿಸುವಂಥದ್ದು, ನೋಡುವಂಥದ್ದು, ಪ್ರತಿಕ್ರಿಯೆ ಮಾಡುವಂಥದ್ದು, ಕರ್ಮೇಂದ್ರಿಯಗಳಿಗೆ ಅದನ್ನ ವರ್ಗಾಯಿಸಿ ಕೆಲಸವನ್ನ ನಿರ್ವಹಣೆ ಮಾಡುವಂಥದ್ದು ಈ ಮನೋಮಯ ಕೋಶದ್ದು. ಇದು ಜ್ಞಾನವನ್ನ ಪಡ್ಕೊಂಡಿದ್ದನ್ನ ಮತ್ತೆ ಕರ್ಮೇಂದ್ರಿಯಗಳಿಗೆ ಉತ್ತೇಜನ ನೀಡಿ ಪ್ರತಿಕ್ರಿಯೆ ನೀಡೋದಕ್ಕೆ ಸಂದೇಶ ಕಳಿಸುವಂಥದ್ದು ಈ ಮನೋಮಯ ಕೋಶದ ಒಂದು ಕೆಲಸ. ಆದ್ರೆ ವಿಜ್ಞಾನಮಯ ಕೋಶ ಅಂದ್ರೆ ಏನು ಅಂತ ನೋಡೋದಾದ್ರೆ, ಬುದ್ಧಿ ಜ್ಞಾನೇಂದ್ರಿಯ ಪಂಚಕಂ ಮಿಲಿತ್ವ ಯೋ ಭವತಿ ಸಾ ವಿಜ್ಞಾನಮಯ ಕೋಶ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಬುದ್ಧಿ ಜ್ಞಾನೇಂದ್ರಿಯ ಪಂಚಕಂ ಅಂದ್ರೆ ಬುದ್ಧಿ ಮತ್ತು 5 ಜ್ಞಾನೇಂದ್ರಿಯಗಳು ಒಟ್ಟಿಗೆ ಸೇರಿದ್ರೆ ವಿಜ್ಞಾನಮಯ ಕೋಶ ಆಗುತ್ತೆ. ಒಟ್ಟಿಗೆ ಸೇರಿದ್ರೆ ಜ್ಞಾನಮಯ ಕೋಶ ಆಗುತ್ತೆ. ಅಲ್ಲಿ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ಅಂತ ಹೇಳಿದ್ವಿ, ಇಲ್ಲಿ ಅದೇ 5 ಜ್ಞಾನೇಂದ್ರಿಯಗಳು ಆದ್ರೆ ಬುದ್ಧಿ ಸೇರಿರುತ್ತೆ, ಅದು ವಿಜ್ಞಾನಮಯ ಕೋಶ. ಇದು ವಿಜ್ಞಾನಮಯ ಕೋಶ ಅಂತಿದೆ. ಸೊ ಇದು ಈ ಉಳಿದ 3 ಕೋಶಗಳಿಗಿಂತ ಸೂಕ್ಷ್ಮವಾಗಿದೆ ಇದು. ಸೊ ಇದು ಬುದ್ಧಿ ಮತ್ತೆ 5 ಜ್ಞಾನೇಂದ್ರಿಯಗಳನ್ನ ಸೇರ್ಕೊಂಡಿರುತ್ತೆ ಇದು. ಹಾಗಾಗಿ 5 ವಿಷಯಗಳೇನಿದೆಯಲ್ಲ, ನೋಡೋದು, ಕೇಳೋದು, ಸ್ಪರ್ಶ, ರುಚಿ, ವಾಸನೆ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಏನಿದೆಯಲ್ಲ, ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳೆರಡರಲ್ಲೂ ಇವೆ. ಇದು ಏನಾಗಿದೆ, ಎರಡರಲ್ಲೂ ಇದೆ. ಅಂದ್ರೆ ಇಂದಿನ ಒಂದು ಮನೋಮಯ ಕೋಶ ಮತ್ತು ಈಗ ನಾನು ಹೇಳ್ತಕ್ಕಂತಹ ವಿಜ್ಞಾನಮಯ ಕೋಶದಲ್ಲಿ ಎರಡರಲ್ಲೂ ಕಾಮನ್ ಆಗಿದೆ. ಏಕೆ ಅಂದ್ರೆ ಇದೆಲ್ಲ ಗ್ರಹಿಸುವಂಥದ್ದು ಮತ್ತೆ ಮನಸ್ಸು ಮತ್ತು ಬುದ್ಧಿಗೆ ಎರಡಕ್ಕೂ ಅದನ್ನು ವಿಲೇವಾರಿ ಮಾಡಿ ಅದನ್ನ ವಿಶ್ಲೇಷಣೆ ಮಾಡೋಕೆ ಸಹಾಯಕ ಆಗೋದಕ್ಕೆ ಇದು ಎರಡರಲ್ಲೂ ಇಂದ್ರಿಯಗಳ ಕೋಶ ವ್ಯಾಪ್ತವಾಗಿದೆ. ಅದರಲ್ಲೂ ಇದೆ, ಇದರಲ್ಲೂ ಇದೆ. ಮನೋಮಯ ಕೋಶದಲ್ಲೂ ಇದೆ, ವಿಜ್ಞಾನಮಯ ಕೋಶದಲ್ಲೂ ಇದೆ. ಆದ್ರೆ ಮನೋಮಯ ಕೋಶ ಮನಸ್ಸಿನೊಂದಿಗೆ ಇಂದ್ರಿಯಗಳ ಸಂಪರ್ಕ ಇರುತ್ತೆ, ಮಿಲಿತ್ವ ಅಂತ ಇರೋದ್ರಿಂದ ಇದು ಬುದ್ಧಿ ಒಟ್ಟಿಗೆ ಇದರ ಒಂದು ಮಿಲನ ಇರುತ್ತೆ ವಿಜ್ಞಾನಮಯ ಕೋಶದಲ್ಲಿ, ಅಷ್ಟೇ ವ್ಯತ್ಯಾಸ. ಸೊ ನಾವೇನು ಒಂದು ತೀರ್ಮಾನ ತಗೋಬೇಕು, ಆಲೋಚನೆಗಳು, ಬುದ್ಧಿ ಅದನ್ನ ಒಂದು ನಿರ್ಣಾಯಕವಾದಂತ ನಿರ್ಣಯ ಮಾಡ್ಬೇಕು, ಅದಕ್ಕೆ ಬುದ್ಧಿ ಬೇಕಾಗತ್ತೆ. ಹಾಗಾಗಿ ಇದು ವಿಜ್ಞಾನಮಯ ಕೋಶ. ಸೊ ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ ಒಟ್ಟಿಗೆ ಸೇರಿದ್ರೆ ಅದು ಸೂಕ್ಷ್ಮ ಶರೀರ ಆಗ್ತದೆ. ಒಟ್ಟಿಗೆ ಅದು ಸೇರಿದ್ರೆ ಸೂಕ್ಷ್ಮ ಶರೀರ ಆಗ್ತದೆ. ಸೊ ಮೊದಲನೇದು ಅನ್ನಮಯ ಕೋಶ, ಸ್ಥೂಲ ಶರೀರ. ಈ ಪ್ರಾಣಮಯ, ಮನೋಮಯ ಮತ್ತೆ ವಿಜ್ಞಾನಮಯ ಇವು ಸೂಕ್ಷ್ಮ ಶರೀರ. ಸೊ ಇದು ಸೂಕ್ಷ್ಮ ಶರೀರ ಅಂದ್ರೆ 2, 3, 4 ಏನಿದೆ ಸೂಕ್ಷ್ಮ ಶರೀರ. ಒಂದನೇದ್ ಮಾತ್ರ ಸ್ಥೂಲ ಶರೀರ, ಸ್ಥೂಲ ಕೋಶ, ಅದು ಸ್ಥೂಲ ಕವರಿಂಗ್ ಅದು. ಸೊ ಸಾಮಾನ್ಯ ಸಂಭಾಷಣೆಯಲ್ಲಿ ನಾವು ಮನಸ್ಸು, ಬುದ್ಧಿಯನ್ನ ಹೃದಯ, ಶಿರಸ್ಸು ಅಂತ ಕ್ರಮವಾಗಿ ಕರಿತೀವಿ ಸಾಮಾನ್ಯವಾಗಿ. ಸೊ ಇನ್ನೊಂದು 5ನೇದು ಆನಂದಮಯ ಕೋಶ. ಸೊ ಆನಂದಮಯ ಕೋಶ ಏನು ಅಂದ್ರೆ, ಆನಂದಮಯ ಕಹ ಅಂತ. ಆನಂದಮಯ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಏವಮೇವ ಕಾರಣ ಶರೀರ ಭೂತ ವಿದ್ಯಾಸ್ತ್ವ ಮಲಿನ ಸತ್ವಂ ಅಮಲಿನ ಸತ್ವಂ ಪ್ರಿಯಾದಿವೃತ್ತಿ ಸಹಿತಂ ಸತ್ ಆನಂದಮಯ ಕೋಶ ಏತತ್ ಕೋಶ ಪಂಚಕಂ ಅಂತ ಹೇಳ್ತಾರೆ. ಅಂದ್ರೆ ಆನಂದಮಯ ಕೋಶ ಅಂದ್ರೆ ಏನು ಅಂದ್ರೆ, ಈ ರೀತಿಯಲ್ಲಿ ಅವಿದ್ಯೆಯಲ್ಲಿ ನೆಲೆಗೊಂಡಿರುವಂತಹ ಕಾರಣ ಶರೀರದ ರೂಪದ ಕಾರಣ ಶರೀರ ಭೂತ ಅಂತ ಹೇಳಿದಾನೆ. ಅಂದ್ರೆ ಇಲ್ಲಿ ಅವಿದ್ಯೆಯಲ್ಲಿ ಇದ್ರೂ ಮಲಿನ ಸ್ವಭಾವದ ಕಾರಣ ಶರೀರದ ರೂಪಗಳನ್ನ ಹೊಂದಿರುವಂತವು.
ಸೊ ಪ್ರಿಯಾದಿ ವೃತ್ತಿ ಸಹಿತಂ ಸತ್ ಆನಂದಮಯ ಕೋಶ, ಅಂದ್ರೆ ಪ್ರಿಯ ಮುಂತಾದ ಆಲೋಚನೆಗಳನ್ನ ಒಳಗೊಂಡಿರುವಂತದ್ದು ಆನಂದಮಯ ಕೋಶ. ಈ ರೀತಿ 5 ಕೋಶ ಪಂಚಕಗಳಿದೆ ಅಂತ. ಈ ರೀತಿ 5 ಕೋಶ ಪಂಚಕಗಳಿದೆ. ಕೋಶಗಳಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುವಂತದ್ದು ಅತಿ ಹೆಚ್ಚು ವ್ಯಾಪ್ತಿಯ ಕೋಶ ಅಂದ್ರೆ ಆನಂದಮಯ ಕೋಶ. ಸೊ ಮೊದಲನೇದು ಸ್ಥೂಲ ಅನ್ನಮಯ ಕೋಶ, ಎರಡನೇದು ಮೂರನೇದು ಕೋಶ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ, ಸೂಕ್ಷ್ಮ ಶರೀರವಾಗಿರುತ್ತೆ. ಆದ್ರೆ ಇನ್ನೂ ಸೂಕ್ಷ್ಮವಾಗಿರುವಂತ ಅತಿ ಸೂಕ್ಷ್ಮವಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ಆನಂದಮಯ ಕೋಶ. ಆನಂದಮಯ ಕೋಶ ಇದು ಕಾರಣ ಶರೀರ ಅಂತ ಕರೀತಾರೆ. ಸೊ ಇದು ಯಾಕೆ ಇಲ್ಲಿ ಈ ತರ ಕೊಟ್ಟಿದ್ದಾರೆ ಅಂದ್ರೆ, ರಾತ್ರಿ ಆದಾಗ ಪ್ರಪಂಚವೆಲ್ಲ ಕತ್ತಲೆ ಆವರಿಸುತ್ತೆ. ಅವಾಗ ವಸ್ತುಗಳು ಮತ್ತು ಅವುಗಳ ವಿಶೇಷ ವೈಶಿಷ್ಟ್ಯಗಳನ್ನ ನಾವು ಕತ್ಲೆಯಲ್ಲಿ ಕಾಣಕ್ಕಾಗಲ್ಲ, ಬೆರ್ತ್ಕೊಂಡು ಹೋಗ್ಬಿಡ್ತವೆ. ಆದ್ರೆ ವಸ್ತುಗಳು ನಾಶ ಆಗಿಲ್ಲ, ವಸ್ತುಗಳು ಇದ್ದೇ ಇರ್ತವೆ. ಆದ್ರೆ ಕತ್ಲೆ ಆಗಿದ್ದಾಗ ಅವು ಕಾಣೋದಿಲ್ಲ, ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗೆ ಬೆಳಗಾಗತ್ಲು ಏನಾಗ್ತವೆ, ಅವೆಲ್ಲ ವಸ್ತುಗಳು ನಮಗೆ ಕಾಣ್ತವೆ. ಸೊ ಅಂದ್ರೆ ರಾತ್ರಿ ಆ ವಸ್ತುಗಳು ಕಾಣಲ್ಲ, ಬೆಳಗ್ಗೆ ಅದೇ ವಸ್ತುಗಳು ಇರ್ತದೆ. ಆದ್ರೆ ಬೆಳಗ್ಗೆ ಬೆಳಕಿನ ಕಿರಣಗಳಿಂದ ಸಹಾಯದಿಂದ ಅವು ನಮಗೆ ವ್ಯಕ್ತವಾಗ್ತವೆ, ನೋಡ್ಲಿಕ್ಕೆ ಸಿಗ್ತವೆ. ಅದೇ ರೀತಿ ಗಾಢ ನಿದ್ರೆಯಲ್ಲಿ ಕಾರಣ ಶರೀರ ಕ್ರಿಯಾಶೀಲವಾಗಿರುವಾಗ ದ್ವಂದ್ವಗಳು, ಅಹಂಕಾರ, ಈ ಉದ್ವೇಗ, ಪ್ರಪಂಚ, ಸೂಕ್ಷ್ಮ ಮತ್ತು ಶೂರ ಶರೀರ ಮುಂತಾದವುಗಳು ನಮಗೆ ಅಜ್ಞಾನದೊಳಗೆ ಬೆರೆತು ಹೋಗ್ತವೆ. ಆದ್ರೆ ನಾವು ಶುದ್ಧತೆಯನ್ನ ಹೇಗೆ ಬೆಳಕು ವಸ್ತುಗಳನ್ನ ನೋಡೋಕೆ ಸಹಾಯಕ ಆಗ್ತದೋ, ಹಾಗೆ ಒಂದು ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಹೆಂಗೆ ನಾವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯವೋ, ಹಂಗೆ ನಾವು ಮನಸ್ಸಿನ ನೀರು ಆತ್ಮನ ಆನಂದವನ್ನ ಪ್ರತಿಫಲಿಸುತ್ತದೆ. ಗಾಢ ನಿದ್ರೆಯ ಸ್ಥಿತಿಯಲ್ಲಿ ಆಲೋಚನಾ ವಿಕಾರಗಳು ಇಲ್ಲದಿರುವಾಗ ಮತ್ತು ಮನಸ್ಸಿನಲ್ಲಿ ಉದ್ವೇಗಗಳು ಇಲ್ಲದಿದ್ದಾಗ ಆತ್ಮನ ಆನಂದವು ಪೂರ್ಣವಾಗಿ ವ್ಯಕ್ತವಾಗ್ತದೆ. ಅಂದ್ರೆ ಇದಕ್ಕೆ ಒಂದು ಸರಳ ಉದಾಹರಣೆ ಅಂದ್ರೆ, ಅಲುಗಾಡದ ಶುದ್ಧ ನೀರು ಇಟ್ಕೊಂಡ್ರೆ ಸೂರ್ಯನ ಪ್ರತಿಬಿಂಬ ನಾವು ಚೆನ್ನಾಗಿ ನೋಡ್ಬೋದು, ಪ್ರಕಾಶಮಾನವಾಗಿ ಸ್ಪಷ್ಟವಾಗಿ ನಾವು ನೋಡ್ಬೋದು. ಒಂದು ಯಾವ್ದಾದ್ರು ಕೆರೆಯಲ್ಲೋ ಅಥವಾ ಇದ್ರಲ್ಲೋ ಹಳ್ಳದಲ್ಲೋ ಸ್ಪಷ್ಟವಾಗಿ ನಾವು ನೋಡ್ಬೋದು. ಹಾಗೆ ನಿಶ್ಚಲವಾಗಿರುವಂತ ಸರಿಯಾಗಿ ಅಲುಗಾಡದೆ ಇರುವಂತ ನೀರಿನಲ್ಲಿ ಹೇಗೆ ನಾವು ಸೂರ್ಯನ ಒಂದು ಪ್ರತಿಬಿಂಬವನ್ನ ಸ್ಪಷ್ಟವಾಗಿ ನಾವು ನೋಡ್ಬೋದು, ಹಾಗೆ ರೀತಿ ನಮ್ಮ ಮನಸ್ಸು ಸಹಿತ ನಿಶ್ಚಲವಾಗಿದ್ದು ಸೂರ್ಯನ ಬೆಳಕನ್ನ ಪ್ರತಿಫಲಿಸುವಾಗ ನೀರು, ಅಲುಗಾಡದೆ ಇರೋ ನೀರು ಹೇಗೆ ಪ್ರತಿಫಲಿಸುತ್ತೋ ಹಾಗೆ ನಮ್ಮ ಮನಸ್ಸು ಸಹಿತ ಅಲುಗಾಡದೆ ಶಾಂತ ಸ್ವಭಾವವಾಗಿದ್ದು ಆಲೋಚನಾ ರಹಿತವಾಗಿ, ಅಂದ್ರೆ ಹೇಗೆ ತರಂಗಗಳು ಬರ್ತಾ ಇರ್ತವೆ ನೀರಲ್ಲಿ, ಅಲ್ಲಿಗೆ ಆಲೋಚನಾ ತರಂಗಗಳು ಇಲ್ಲದೆ ಇದ್ದಾಗ ನಾವು ಆತ್ಮನ ಆನಂದವನ್ನ ಇಲ್ಲಿ ಆತ್ಮ ಅಂದ್ರೆ ಸೂರ್ಯ ಹೋಲಿಕೆಯ ಪ್ರಕಾರ ನಾವು ತಗೊಳ್ಳೋದಾದ್ರೆ ಪೂರ್ಣವಾಗಿ ನಾವು ವ್ಯಕ್ತ ಮಾಡ್ಕೋಬಹುದು. ಅವಿದ್ಯೆ ಮತ್ತೆ ಅಜ್ಞಾನ ಅದಕ್ಕೆ ಕೊಟ್ಟಿದ್ದಾನೆ. ಅವಿದ್ಯೆ ಮತ್ತು ಮಲಿನ ಸ್ವಭಾವದಾಗಿದ್ರೆ ನಮಗೆ ಗೊತ್ತಾಗಲ್ಲ. ಸೊ ಶುದ್ಧವಾಗಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ನಮ್ಮ ಅನುಭವಿಸುವ ಎಲ್ಲ ಸಂತೋಷಗಳು ಪರಮಾತ್ಮನ ಆನಂದದ ಪ್ರತಿಬಿಂಬಗಳು ಅನ್ನೋದನ್ನ ನಾವು ಗಮನಿಸ್ಬೇಕು. ಇಲ್ಲಿ ಏನ್ ಗಮನಿಸ್ಬೇಕು, ನಾವು ಅನುಭವಿಸ್ತಕ್ಕಂತ ಎಲ್ಲ ಆನಂದಗಳು ಆನಂದಮಯ ಕೋಶದಲ್ಲಿ ಲಾಭ್ಯಾಗ್ತಾ ಹೋಗ್ತದೆ. ಅದು ಹೇಗೆ ಎಲ್ಲ ಸಂತೋಷಗಳು ಪರಮಾತ್ಮನ ಆನಂದದ ಪ್ರತಿಬಿಂಬಗಳು ಎಂಬುದನ್ನ ಗಮನಿಸಬೇಕು. ಗಾಢ ನಿದ್ರೆಯಲ್ಲಿ ಈ ಆನಂದದ ಅನುಭವಕ್ಕೆ ಅಂತಸ್ತುಗಳು ಇರೋದಿಲ್ಲ, ಎಲ್ಲವೂ ಪರಮಾನಂದವೇ. ಆದರೆ ಎಚ್ಚರದ ಮತ್ತು ಕನಸಿನ ಸ್ಥಿತಿಯಲ್ಲಿ ನಾವು ಹಲವಾರು ಸ್ತರದ ತೀವ್ರತೆ ಮತ್ತು ಗುಣಮಟ್ಟದ ಸಂತೋಷವನ್ನು ಅನುಭವಿಸುತ್ತೇವೆ. ಸೂರ್ಯೋದಯ ನೋಡುವುದರಲ್ಲಿ ಸಾತ್ವಿಕ ಸಂತೋಷವಿದೆ. ರೋಮಾಂಚನ ಉಂಟು ಮಾಡುವುದು ಪುಸ್ತಕ ಓದುವುದು ಅಥವಾ ಅಂತಹ ಚಿತ್ರ ನೋಡುವುದರಲ್ಲಿ ರಾಜಸಿಕ ಸಂತೋಷವಿದೆ. ಇನ್ನೊಬ್ಬರಿಗೆ ಹಿಂಸೆ ಕೊಡುವುದರಲ್ಲಿ ತಾಮಸಿಕ ಸಂತೋಷವಿದೆ. ಸೊ ಪ್ರೀತಿಯ ವಸ್ತುವನ್ನು ಅದರ ಜೀವಿಯನ್ನು ಕುರಿತು ಯೋಚಿಸುವುದು ಪ್ರಿಯವಾದುದೆಂದು ಹೇಳುತ್ತೇವೆ. ಸಂತೋಷದ ತೀವ್ರತೆ ಅದನ್ನು ಗಳಿಸಿದಾಗ ಅಥವಾ ಅಂತಹ ವ್ಯಕ್ತಿಯನ್ನು ಸಂಧಿಸಿದಾಗ ಹೆಚ್ಚುತ್ತದೆ, ಮತ್ತು ವಸ್ತುವನ್ನು ಅನುಭವಿಸಿದಾಗ ಅಥವಾ ಅದರೊಂದಿಗೆ ಒಂದಾದಾಗ ಸಂತೋಷವು ಅತಿ ಹೆಚ್ಚು ಅಲ್ಲಿ ಅನುಭವಿಸುವುದು ಇವೆರಡರ ಮಧ್ಯೆ ವ್ಯತ್ಯಾಸವೇ ಇಲ್ಲ. ಅಂದ್ರೆ ವ್ಯಕ್ತಿ ಅನುಭವಿಸುವನು ಮತ್ತೆ ಆನಂದ, ಇವೆರಡರ ಮಧ್ಯೆ ವ್ಯತ್ಯಾಸವಿಲ್ಲ. ಅದಕ್ಕಾಗಿ ಪ್ರಿಯಾದಿ ವೃತ್ತಿ ಸಹಿತಂ ಅಂತ ಹೇಳಿರೋದು. ಅದಕ್ಕೆ ಶ್ಲೋಕದಲ್ಲಿ ಏನ್ ಹೇಳಿದರೆ, ಪ್ರಿಯಾದಿ ವೃತ್ತಿ ಸಹಿತಂ ಸತ್ ಆನಂದಮಯ ಕೋಶ ಅಂತ ಹೇಳಿದ್ರು. ಸೊ ಅಂದ್ರೆ ನಮಗೆ ಆ ಒಂದು ಸಂತೋಷ ಭಾವ ಬರ್ಬೇಕು ಅಂದ್ರೆ, ಪ್ರಮೋದ ಭಾವ ಬರ್ಬೇಕು ಅಂತಂದ್ರೆ, ನಾವು ಸಂತೋಷವಾಗಿದ್ದಾಗ ಆ ಆನಂದಮಯ ಕೋಶ ಹೆಚ್ಚು ವಿಸ್ತೃತವಾಗಿ ಇರುತ್ತೆ ಅಂತ. ಅಂತಹ ಆನಂದಕ್ಕೆ ಕಾರಣ ಭಗವಂತ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಂತ ಪರಮಾತ್ಮನ ಆನಂದದ ಪ್ರತಿಬಿಂಬ ನಮಗೆ ವ್ಯಕ್ತ ಆಗ್ಬೇಕು ಅಂದ್ರೆ ಈ ಆನಂದಮಯ ಕೋಶ
ಪರಮಾನಂದವನ್ನ ಅನುಭವಿಸ್ಬೇಕು ಅಂತ. ಬಹುಮೂಲ್ಯ ರತ್ನವಾದ ಆತ್ಮವನ್ನು ಈ 5 ಕೋಶಗಳು ತಮ್ಮ ಪದರುಗಳ ಮೂಲಕ ಮುಚ್ಚಿವೆ. ಸೊ ಬಹುಮೂಲ್ಯ ರತ್ನವಾದ ಆತ್ಮವನ್ನ, ನಮ್ಮ ಆತ್ಮವನ್ನ ಈ 5 ಕೋಶಗಳು ಏನಿದಾವೆ, ಪ್ರಾಣಮಯ, ಆಮೇಲೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತೆ ಆನಂದಮಯ ಕೋಶಗಳು ಕವರಿಂಗ್ ಅನ್ನ ಹೊರಗಡೆಯಿಂದ ಒಳಗೆ ಸ್ಥೂಲವಾಗಿ, ಸೂಕ್ಷ್ಮವಾಗಿ ಮತ್ತೆ ಅತಿ ಸೂಕ್ಷ್ಮವಾಗಿ ಅವು ಕವರ್ ಮಾಡಿದ್ದಾವೆ. ಈ ಪದರಗಳು ಪಂಚಮಹಾಭೂತಗಳಿಂದ ಅಥವಾ ಅವುಗಳ ವಿಕಾರಗಳಿಂದ ಮಾಡಲ್ಪಟ್ಟಿವೆ. ಅವು ಹುಟ್ಟಿವೆಯಾದ್ದರಿಂದ ಅವು ನಶಿಸುತ್ತವೆ. ಪಂಚಮಹಾಭೂತಗಳಿಂದ ಇವು ಹುಟ್ಟಿವೆಯಾದ್ರಿಂದ ಅವು ನಶಿಸುತ್ತವೆ. ಅವು ಶುದ್ಧ ಆತ್ಮನ ನನ್ನಿಂದ ಬೇರೆಯೇ ಆಗಿವೆ. ಸೊ ಆತ್ಮನಿಂದ ಬೇರೆ ಆಗಿವೆ, ಆದ್ರೆ ಆತ್ಮನನ್ನ ಕವರ್ ಮಾಡಿದಾವೆ ಅಷ್ಟೇ. ಆತ್ಮನು ಅವಿಕಾರಿ, ಅಜಾತ, ಅಮರ ಮತ್ತು ಎಲ್ಲದೂ ಸಾಕ್ಷಿ. ಆದ್ದರಿಂದ ನಾವು ಪಂಚಕೋಶಗಳಿಂದ ಬೇರೆಯಾಗಿದ್ದೇವೆ. ಸೊ ಈ ರೀತಿ ಪಂಚಕೋಶಗಳು ವಿವರವಾಗಿ ಹೇಳಿದ್ದಾರೆ.